ಲೋಕೋಪಯೋಗಿ ಇಲಾಖೆಯ ರಸ್ತೆ ಕಾಮಗಾರಿಗಳ ವಿಳಂಬ ಬೇಡ, ಸತೀಶ್ ಜಾರಕಿಹೊಳಿ ಖಡಕ್ ಎಚ್ಚರಿಕೆ. ಪಿಡಬ್ಲ್ಯೂಡಿ ಇಲಾಖೆಯಿಂದ ಪ್ರಾರಂಭವಾಗಿರುವ ರಸ್ತೆ ಕಾಮಗಾರಿಗಳು ತ್ವರಿತವಾಗಿ ಮುಗಿಸಬೇಕು, ವಿಳಂಬ ಮಾಡಬಾರದು ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ. ಅವರು ಶುಕ್ರವಾರ ದಿನಾಂಕ 22ರಂದು ರಾಯಬಾಗ ಪ್ರವಾಸಿ ಮಂದಿರದಲ್ಲಿ ಜನರ ಅಹವಾಲು ಸ್ವೀಕರಿಸಿ ನಂತರ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡುತ್ತಿದ್ದರು. ಈಗಾಗಲೇ ಕಾಮಗಾರಿ ಕೈಗೊಂಡಿರುವ ರಸ್ತೆಗಳು ವಿಳಂಬ ಮಾಡದೆ ತಕ್ಷಣ ಕಾಮಗಾರಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಹೇಳಿದರು. ಬಾವನಸೌದತ್ತಿ ಗ್ರಾಮದಲ್ಲಿರುವ ಕೆರೆ ತುಂಬುವ ಯೋಜನೆ ಕಾಮಗಾರಿ ಅಕ್ಟೋಬರ್ ಒಳಗಡೆ ಪೂರ್ಣಗೊಳಿಸುವ ನಿಗದಿ ಇದ್ದರೂ ಕಾಮಗಾರಿ ಮಾತ್ರ ಪೂರ್ಣಗೊಂಡಿಲ್ಲ. ತಕ್ಷಣ ಪೂರ್ಣಗೊಳಿಸಿ ಕ್ರಮ ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ಖಡಕ್ ಆಗಿ ಸೂಚಿಸಿದರು. ಪಂಪ್ ಮೋಟ್ರಿಗೆ ಎಲೆಕ್ಷನ್ ಆಗುತ್ತೆ ಸರ್, ಎಲ್ಲ ಮುಗಿತು ಸರ್. ಈಗ ಮಾಡತ್ತಾರೆ ಸರ್, ಇಲ್ಲಿ ಮಟೀರಿಯಲ್ ಅದ ಸರ್. ಜಾಕ್ವೆಲ್ ತರ್ಬೇಕು ಸರ್. ರೈಲ್ವೆ ಕ್ರಾಸಿಂಗ್ ಇತ್ತು, ಮುಗಿದೋ ಸರ್. ರೈಲ್ವೆ ಕ್ರಾಸಿಂಗ್ ಇದು ಒಳಗೆ ಜಾಕ್ವೆಲ್ ಮುಗಿತ್ರಿ. ನಾವು ಪಂಪ್ ಮೋಟ್ರಿ ವಾರದಾಗ ಎಲೆಕ್ಷನ್ ಮಾಡಿ. ಚಿಂಚ್ಲಿ ಕುಡ್ಚಿ ಸೇತುವೆ ಕಾಮಗಾರಿ ಡಿಸೆಂಬರ್ ಒಳಗಡೆ ಪೂರ್ಣಗೊಳಿಸಬೇಕು. ಅದು ಬಹಳ ದಿನದಿಂದ ಕುಂಠಿತಗೊಂಡಿದ್ದು ಅನುದಾನ ಹೆಚ್ಚಿಗೆ ಇದ್ದರೂ ಹಾಕಿ ಕಾಮಗಾರಿ ಪೂರ್ಣಗೊಳಿಸಬೇಕೆಂದು ಸೂಚಿಸಿದರು. ರಾಯಬಾಗ್ ಪಟ್ಟಣ, ದಿಗ್ಗೇವಾಡಿ, ಜಲಾಲ್ಪುರ್, ಬಾವನಸೌದತ್ತಿ, ನಸ್ಲಾಪುರ್, ಭಿರಡಿ, ಕುಡ್ಚಿ ಸೇರಿದಂತೆ ವಿವಿಧ ಗ್ರಾಮಗಳಿಂದ ಜನರು ಆಗಮಿಸಿ ಸಮಸ್ಯೆಗಳ ಪತ್ರವನ್ನು ಸಚಿವರಿಗೆ ನೀಡಿದರು. ಕೆಲ ಸಮಸ್ಯೆಗಳಿಗೆ ಸ್ಥಳದಲ್ಲಿ ಪರಿಹಾರ ನೀಡಿದರೆ ಇನ್ನು ಕೆಲವು ಶೀಘ್ರದಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಪ್ಪ ಸಾಹೇಬ್ ಕುಲಗುಡೆ, ಮುಖಂಡರಾದ ಮಹಾವೀರ್ ಮೋಹಿತಿ, ಹಾಲಪ್ಪ ಘಾಳೆ, ಶಿವು ಪಾಟೀಲ್, ಡಿಎಸ್ ನಾಯಿಕ್, ತಹಸೀಲ್ದಾರ್ ಸುರೇಶ್ ಮುಂಜೆ, ಪಿಡಬ್ಲ್ಯೂಡಿ ಎಇ ಆರ್ಬಿ ಮನುವಡ್, ಸಿಪಿಐ ಬಿಎಸ್ ಮಂಟೂರ್, ತಾಲೂಕಾ ವೈದ್ಯಾಧಿಕಾರಿ ಎಸ್ಎಂ ಪಾಟೀಲ್, ಬಾಹು ಸಾಹೇಬ್ ಪಾಟೀಲ್, ದಿಲೀಪ್ ಜಮಾದಾರ್, ಅಣ್ಣಾ ಸಾಹೇಬ್ ಸಮಾಜಿ, ನಾಮದೇವ್ ಕಾಂಬ್ಳೆ, ಹಾಜಿ ಮುಲ್ಲಾ, ನಿರ್ಮಲಾ ಪಾಟೀಲ್, ಜ್ಯೋತಿ ಕೆಂಪಟ್ಟಿ, ಗೋವಿಂದ್ ಕುಲಗೂಡ್, ಶೇಖರ್ ನಾಯಿಕ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ಅಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ರಾಯಬಾಗ್ದಿಂದ ಸಂತೋಷ್ ಗಿರಿ.